ನಾವು ಅಂದ್ಕೊಂಡ್ರೆ ಸಾಕು ಈ ಜಾಗಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಅವರು ಕಣ್ಬಿಟ್ಟು ತಥಾಸ್ತು ಅನ್ನಲೇಬೇಕು. ಆಗಲೇ ನಾವು ಹೋಗೋದಕ್ಕಾಗತ್ತೆ. ನಾನು ಮಾತಾಡ್ತಿರೋದು ತಿರುಪತಿ ಬಗ್ಗೆ. ಸುಮಾರು 2 ವರ್ಷದಿಂದ ಅನ್ಕೊತಾನೆ ಇದ್ವಿ. ಬಟ್ ಕೊನೆಗೂ ಆ ಬಾಲಾಜಿ ಸ್ವಾಮಿ ಕಣ್ಬಿಟ್ಟು ತಥಾಸ್ತು ಅಂತಂದು ನಮ್ಮನ್ನು ಆ ದರ್ಶನಕ್ಕೆ ಕರೆಸ್ಕೊತಿದ್ದಾರೆ. ಸೊ ನಾವು ನಮ್ಮ ಪಯಣ ಶುರು ಮಾಡ್ಕೊಂಡಿದ್ದೀವಿ ತಿರುಪತಿ ಕಡೆಗೆ. ಬ್ಯಾಂಗ್ಳೂರ್ ಟು ತಿರುಪತಿ ಆಲ್ಮೋಸ್ಟ್ 6.5 hours ಆರ್ 7 hours ಜರ್ನಿ ಇರುತ್ತೆ. ಮಧ್ಯದಲ್ಲಿ ಕೋಲಾರ ಹೈವೇಯಲ್ಲಿ ಮುರುಗನ್ ಇಡ್ಲಿ ಅನ್ನೋ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಮಾಡಿದ್ವಿ. ಅಲ್ಲಿ ಮಸ್ಟ್ ಟ್ರೈ ಅಂದರೆ ಸ್ವೀಟ್ ಪೊಂಗಲ್ ಆ್ಯಂಡ್ ಅದ್ರ ಜೊತೆಗೆ ನಾನು ನಾಟಿ ಈರುಳ್ಳಿ ಉತ್ತಪ್ಪಮ್ಮನ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಸೊ ಡೂ ಗಿವ್ ಇಟ್ ಅ ಟ್ರೈ ಇಫ್ ಯು ಆರ್ ಗೋಯಿಂಗ್ ಬೈ ದಟ್ ಹೈವೇ. ರೋಡ್ಸ್ ಎಲ್ಲನೂ ತುಂಬಾ ವೆಲ್ ಮೇಂಟೈನ್ ಆಗಿತ್ತು. 6:50ಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಎಕ್ಸಾಕ್ಟ್ಲಿ 12ಗೆ ನಾವು ತಿರುಪತಿಗೆ ರೀಚ್ ಆಗಿ ಚೆಕ್ ಇನ್ ಆದ್ವಿ. ನಮ್ಮ ಸ್ಲಾಟ್ ಇದ್ದಿದ್ದು 5 PM. ಸೊ ನಾವು ತಿರುಪತಿಯಿಂದ ತಿರುಮಲಾಗೆ ಆಲ್ಮೋಸ್ಟ್ 4 ರೀಚ್ ಆಗಿ 4ಗೆ ನಾವು ಚೆಕ್ ಇನ್ ಆದರೆ ದರ್ಶನಕ್ಕೆ ಬೇಗ ಮುಗಿಸ್ಕೋಬೋದು ಅಂತ ಅಂದ್ಕೊಂಡು ಶುರು ಮಾಡ್ಕೊಂಡ್ವಿ. ಬಟ್ ಅಲ್ಲಿ ಪ್ಲ್ಯಾನ್ಸ್ ಇದ್ದಿದ್ದೇ ಬೇರೆ. ನೆಕ್ಸ್ಟ್ ಡೇ ರಾಮನವಮಿ ಆಗಿರೋದ್ರಿಂದ ದರ್ಶನ ತುಂಬಾ ಡಿಲೇ ಆಗ್ತಾ ಬಂತು. ತುಂಬಾ ನಿಧಾನಕ್ಕೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ರು. ಪೂಜೆಗಳು ನಡೀತಾನೆ ಇತ್ತು. ಸುಮಾರು 9:30 10 ಗಂಟೆ ಹಾಗೆ ನಾವು ಹೊರಗಡೆ ಬಂದ್ವಿ. ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಬಟ್ ಅದೇನೋ ಆ ತಿಮ್ಮಪ್ಪನ ನೋಡಿದ್ರೆ ಸಾಕು ಅದೆಲ್ಲ ಮರ್ತೋಗ್ತೀವಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಬ್ಲೆಸ್ಡ್ ಫೀಲಿಂಗ್ ಅಂತ ಅನಿಸಿತ್ತು. ದ್ಯಾಟ್ಸ್ ಇಟ್ ಫಾರ್ ದಿಸ್ ಮಿನಿ ವ್ಲಾಗ್. Thank you so much for watching and do subscribe.